ಓಕೆ. ಆಮೇಲೆ ಸ್ಟಾರ್ಟಿಂಗ್ ನಿಮ್ಮ ಮತ್ತೆ ರಂಜಿತ್ ಕಾಂಬೋ ಇವಾಗ ಏನ್ ನೀವು ರಜತ್ ಅಂತ ಫಸ್ಟ್ ಆ ಕಾಂಬೋ ಒಂದು ತುಂಬಾ ಚೆನ್ನಾಗಿತ್ತು, ವರ್ಕೌಟ್ ಆಗ್ತಾ ಇತ್ತು, ಒಂದಷ್ಟು ಎಂಟರ್ಟೈನ್ಮೆಂಟ್ ಕೂಡ ಕೊಡ್ತಾ ಇದ್ರಿ. ಅವ್ರನ್ನ ಅವ್ರ ಮನೆಯಿಂದ ಹೋದಾಗ ಎಷ್ಟು ಮಿಸ್ ಮಾಡ್ಕೊಂಡ್ರೆ ಆ ಟೈಮ್, ಯಾಕಂದ್ರೆ ಸಿಕ್ಕಾಪಟ್ಟೆ ಕಣ್ಣೀರ್ ಹಾಕಿದ್ರಿ. ತುಂಬ ಬೇಜಾರು ಮಾಡ್ಕೊಂಡಿದ್ದೀನಿ. ಸೊ ಒಂದೆಲ್ಲೋ ಮಾಚೋ ಮ್ಯಾನ್, ನನಗೆ ಸಪೋರ್ಟಿವ್ ಆಗಿ ನಿಂತಹ ವ್ಯಕ್ತಿ, ಆ್ಯಂಡ್ ಒಂದೆಲ್ಲೋ ಬ್ರದರ್ಲಿಹುಡ್ ಫೀಲಿಂಗ್ ಕೊಟ್ಟಂಥವನು. ಅವ್ನ ಕನಸುಗಳನ್ನ ಹೇಳಿದ್ದ, ಇಲ್ಲಿಂದ ಮನೆಯಿಂದ ಆಚೆ ಹೋದ್ಮೇಲೆ ಏನೇನು ಮಾಡಬೇಕು, ಏನೇನು ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀನಿ ಅಂತ ನಂದೊಂದಷ್ಟು ವಿಷಯಗಳನ್ನ ಶೇರ್ ಮಾಡಿದ್ದೆ. ಆ್ಯಂಡ್ ಏನೂ ಹೆಸಿಟೇಷನ್ ಇಲ್ದಂಗೆ ಆರಾಮಾಗಿ ಮಾತಾಡ್ತಿದ್ದಂಥ ವ್ಯಕ್ತಿ ಅವರು. ಮನೆಯಿಂದ ಆಚೆ ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಕನಸು ಕಟ್ಕೊಂಬಂದಿದ್ದಂಥ ಒಬ್ಬ ಗೆಳೆಯನ ಕನಸು ನುಚ್ಚುನೂರಾಗೋಯ್ತಲ್ಲ ಅನ್ನೋದೊಂದು ಬೇಜಾರಾಯಿತು. ಆ್ಯಂಡ್ ಮತ್ತೆ ಸಿಗಲ್ಲ, ಈ ಮನೇಲಿ ಇರಲ್ಲ ಅನ್ನೋದೆಲ್ಲ ಬೇಜಾರು ಪಕ್ಕಕ್ಕಿಟ್ರೆ ಆ ಕನಸುಗಳ ಬಗ್ಗೆ ಬೇಜಾರಾಯ್ತು ಅಷ್ಟೇ. ಇದಾದ್ಮೇಲೆ ದೊಡ್ಡ ದೊಡ್ಡ ಸಿನಿಮಾ ಮಾಡಬೇಕು ಅಂತಿದ್ದೀನಿ ಚಿನ್ನ ನಾನು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದರು ರಂಜಿತ್ ಅವರು. ಸೊ ಅದಕ್ಕೆಲ್ಲೋ ಇದು ಯಾವುದೋ ಒಂದು ಚಿಕ್ಕ ಮಿಸ್ಟೇಕಿಂದ ಆಚೆ ಹೋಗ್ಬೇಕಾಗಿತ್ತಲ್ಲ ಅನ್ನೋದೊಂದು ದುಃಖ ತುಂಬ ಕೊರಿತು. ಸೊ ಹಂಗಾಗಿ ಅಷ್ಟು ಕಣ್ಣೀರು ಬಂದಿದ್ದು ನನಗೆ. ಆ್ಯಂಡ್ ಆ ಟೈಮಲ್ಲಿ ಜಗದೀಶ್ ಅವರ ಬೆಳಗ್ಗೆ ಒಂಥರ ಸಂಜೆ ಒಂಥರ ಆ ಒಂದು ಪರ್ಸ್ನಾಲಿಟಿ ಇತ್ತಲ್ಲ, ಸೊ ಅದು ನೋಡ್ತಿರ್ಬೇಕಾದ್ರೆ ಹೆಂಗೆ ಅನ್ನಿಸ್ತಾ ಇತ್ತು? ಏನು ನೋಡ್ತಿರ್ಬೇಕಾದ್ರೆ ನಮ್ಗೆ ಏನು ಅನ್ನಿಸ್ತಾ ಇರಲ್ಲ. ಇನ್ನೂ ಇನಿಷಿಯಲ್ ವೀಕ್ ಆಗಿದ್ದರಿಂದ ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕೆಂಡ್ ಆ ಪರ್ಸನ್ನ ನಾನು ಇನ್ನೂ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೆ. ಆ್ಯಂಡ್ ಅವರೆಲ್ಲೋ ನಮ್ಮ ವೈಬಿಗೆ ಮ್ಯಾಚ್ ಆಗಿರಲ್ಲ ಅಂತ ನಾನು ಇಗ್ನೋರ್ ಮಾಡಿಬಿಟ್ಟಿದ್ದೆ. ಅಂದರೆ ಈಗ ನನಗೆ ನಿಮಗೆ ವೈಬ್ ಕನೆಕ್ಟ್ ಆಯಿತು ಅಂತಂದರೆ ನಾನು ನಿಮ್ಮ ಜೊತೆಗೆ ಮಾತಾಡಿ ನೀವು ಹೆಂಗೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡ್ತೀವಿ. ಸೊ ಎಲ್ಲೋ ಆ ವೈಬ್ ಮ್ಯಾಚ್ ಆಗದಿಲ್ಲದ ಕಾರಣ ನಾನು ಅವ್ರ ಜೊತೆಗೆ ಕನೆಕ್ಟ್ ಆಗಬೇಕು ಅಂತ ಎಲ್ಲೂ ಅನಿಸಿರಲಿಲ್ಲ. ಆ್ಯಂಡ್ ಆಗಾಗ ಸಿಕ್ಕಿದಾಗ ಗುಡ್ ಮಾರ್ನಿಂಗ್ ಗುಡ್ ನೈಟು ಮಾತಾಡೋದು ಈ ಥರದ್ದೆಲ್ಲ ಆದ್ರೂ ಎಲ್ಲೋ ಒಂದೊಂದು ಕಡೆ ಆ ವೈಬ್ ಮ್ಯಾಚ್ ಆಗದಿಲ್ಲದ ಕಾರಣ ನಾನು ಇಗ್ನೋರ್ ಮಾಡ್ಕೊಂಡೇ ಓಡಾಡ್ತಾ ಇದ್ದೆ. ನನಗೆ ಎಲ್ಲೋ ಕನೆಕ್ಟ್ ಆಗ್ತಾರೆ ಇವ್ರ ಜೊತೆಗೆ ಏನೋ ಶೇರ್ ಮಾಡಬೇಕು ಅನ್ನೋದು ನಂಗೆ ಎಲ್ಲೂ ಇರಲಿಲ್ಲ. ಎಸ್. ಆ್ಯಂಡ್ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಸೊ ನಿಮ್ಮ ಹೆಸರುಗಳೇ ಕೇಳಿ ಬರ್ತಾ ಇತ್ತು. ಆಮೇಲೆ ಕೆಲವೊಂದು ಟೀಮ್ ಅಂತ ಬಂದಾಗ ನಿಮ್ಮನ್ನೇ ಜಾಸ್ತಿ ತಗೊಳ್ತಾ ಇದ್ರು. ಆ್ಯಂಡ್ ಒಂದು ನನಗೆ ನೆನಪಾಗೋದೇನು ಅಂತಂದರೆ, ನಿಮ್ಮ ಮತ್ತೆ ಮಂಜಣ್ಣ ಅಪೋಸಿಷನ್ ಟೀಮಲ್ಲಿ ಇದ್ದಾಗ ನೀವು ರಸ್ಲರ್ ಥರ ತೆಗೆದು ಬಿಸಾಕ್ಬಿಟ್ರಿ, ಅಲ್ಲಿ ದೊಡ್ಡದಾಗ್ಬಿಡ್ತೀನಿ. ನಾನು ಒಬ್ಬ ಆ್ಯಕ್ಟರ್ಗಳು, ನನಗೇನಾದರೂ ಸ್ಪೈನಲ್ ಕಾರ್ಡ್ ಇಂಜುರಿ ಆಯಿತು, ಮತ್ತೊಂದು ಆಯಿತು ಅಂತಂದರೆ ನನ್ನ ಫ್ಯೂಚರ್ ಹೆಂಗೆ ಏನು ಅಂತ ಅಲ್ಲೊಂದು ಆಗತ್ತೆ ಮಾತುಕತೆ. ಸೊ ಆ ಟೈಮಲ್ಲಿ ಹೆಂಗೆ ಆ ಒಂದು ಎತ್ತು ಬಿಸಾಕಿದ್ದಾಗಿರೋದು ಏನು ಅಂತ? ಆ ಗೇಮ್ ಇಂಟೆನ್ಸ್ ಹಂಗಿತ್ತು ಅಷ್ಟೇ. ಎತ್ತು ಬಿಸಾಕೋದು ಅನ್ನೋದು ಏನು ಮೈಂಡಲ್ಲಿ ಇರಲಿಲ್ಲ. ಅಲ್ಲಿ ನನ್ನ ಬೋರ್ಡನ್ನು ನಾನು ಕಾಪಾಡ್ಕೋಬೇಕು ಅನ್ನೋದಿತ್ತು. ಆ್ಯಂಡ್ ಎತ್ತಾಕಿ ಅವ್ರಿಗೇನೋ ಹರ್ಟ್ ಮಾಡಬೇಕು ಅನ್ನೋದನ್ನೇನು ನನ್ನ ಮೂಡಲ್ಲಿ ಇರಲಿಲ್ಲ. ಆ ಗೇಮ್ ಕಂಪ್ಲೀಟ್ ಆಗಬೇಕು, ಆ ಗೇಮ್ ಚೆನ್ನಾಗಿ ಆಡಬೇಕು ಅನ್ನೋ ಇಂಟೆನ್ಷನಲ್ಲಿ. ಆ್ಯಂಡ್ ಮಂಜುಳನೇನು ಕಡಿಮೆ ಇರಲಿಲ್ಲ. ಆ್ಯಂಡ್ ಮಂಜುಳ ಇಸ್ ಸೋ ಫಿಟ್ ಆ್ಯಂಡ್ ಫೈನ್. ಆ್ಯಂಡ್ ಆಪೋಸಿಟ್ ಆಡೋದಕ್ಕೆ ಇಬ್ಬರು ಸರಿಗಿದ್ದೀವಿ. ಅದೇ ಯಾರನ್ನ ಬೇರೆಯವ್ರು ಬಂದಿದ್ರು ಅಂದರೆ ಇನ್ನೂ ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ತಾಯಿದ್ದೆ ಅನಿಸುತ್ತೆ. ಮಂಜಣ್ಣ ಆಗಿದ್ದರಿಂದ ಸ್ವಲ್ಪ ರಫಾಗಿ ಆಡಿದೆ ಅಷ್ಟೇ ಬಿಟ್ಟರೆ ಇನ್ನು ಯಾವುದೋ ಇಂಟೆನ್ಷನ್ನು ಹರ್ಟ್ ಮಾಡಬೇಕು ಆ ಥರದ್ದೆಲ್ಲ ಏನಿಲ್ಲ. ಮಂಜಣ್ಣನ ಗೇಮ್ ಹೆಂಗೆ ಅನ್ನಿಸ್ತು ನಿಮಗೆ? ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಮಂಜಣ್ಣ ಗೇಮ್ ಹೆಂಗೆ ಅನ್ನಿಸ್ತು? ಹೋಗ್ತಾ ಹೋಗ್ತಾ ಚೇಂಜಸ್ ಆಯಿತು, ಸೈಲೆಂಟ್ ಆಯಿತು ಅಂತ ಅನ್ನಿಸ್ತಾ? ಇಲ್ಲ, ಮಂಜಣ್ಣನ ಗೇಮ್ ಸ್ಟ್ರಾಟಜಿನೇ ಇರ್ಬೋದೇನೋ ಅಂತ ಅನಿಸಿತ್ತು ನನಗೆ ಮನೆ ಒಳಗಿದ್ದಾಗ. ಟಿಲ್ ಲಾಸ್ಟ್ ಇವರೆಲ್ಲೋ ಒಂದು ಕಡೆ ಸ್ಲೋ ಡೌನ್ ಆಗಿ ಮತ್ತೆ ಎಲ್ಲೋ ರೈಸ್ ಆಗ ಪ್ಲ್ಯಾನ್ ಮಾಡ್ತಾ ಇದ್ದಾರೇನೋ, ಇಲ್ಲ ಸ್ಲೋ ಡೌನ್ ಆಗಿ ಬೇರೆಯವ್ರನ್ನೆಲ್ಲ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋತಾ ಇದ್ದಾರೇನೋ, ಈ ಥರದ್ದೆಲ್ಲ ಒಂದಷ್ಟು ವಿಷಯ ಅನಿಸಿತ್ತು. ವೆನ್ ಈಸ್ ಡೌನ್ ಅಂದರೆ ಅವ್ರು ಸೈಲೆಂಟ್ ಆದಾಗ ನಂಗೆ ಈ ಥರ ಅನಿಸಿತ್ತು. ಬಟ್ ಆಚೆ ಕಡೆ ಒಪಿನಿಯನ್ ಎಲ್ಲ ಕೇಳಿದಾಗ ನನಗೆ ಯಾವುದು ಅವರೆಲ್ಲೋ ಡೌನ್ ಆಗಿದ್ದಾರೆ, ಗೇಮ್ ಎಲ್ಲೋ ಚೆನ್ನಾಗಿ ಆಡ್ತಿಲ್ಲ ಎಲ್ಲೂ ಅನಿಸಿರಲಿಲ್ಲ. ಆ ವ್ಯಕ್ತಿ ಎಲ್ಲ ಗೇಮ್ಗಳಲ್ಲೂ ಚೆನ್ನಾಗಿ ಆಡೋರು, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ಇದೆ ಅವರು. ಅವ್ರು ಆಗ್ತಿದ್ದಿದ್ದು ಇನ್ಶಿಯಲ್ ಅಂದರೆ ಈಗ ಎಂಟರ್ಟೈನ್ಮೆಂಟ್ಗೆ ಅಂತ ಆಗ್ತಿದ್ದಿದ್ದು ಜೋಕರ್ ವೇಷಗಳಾಗಿರ್ಬೋದು, ಅವ್ರು ಮಾಡ್ತಿದ್ದಂಥ ಸ್ಕಿಟ್ಗಳಾಗಿರ್ಬೋದು, ಎಲ್ಲೂ ಕಡಿಮೆ ಆಗಿರಲಿಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಯಿದ್ರು ಅವರು.